ನಮಸ್ಕಾರ ವೀಕ್ಷಕರೇ, ಆಕೆ ಒಬ್ಬಳು ಸ್ತುರದ್ರೂಪ ಯುವತಿ. ನೋಡೋದಕ್ಕೆ ಬಹಳ ಮುದ್ದಾಗಿದ್ದು ಆಕೆ ಹೀರೋಯಿನ್ ಮೆಟೀರಿಯಲ್ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಕೂಡ ಇರಲಿಲ್ಲ. ಆಕೆ ಸಿನಿಮಾ ರಂಗಕ್ಕೆ ಬರೋದಕ್ಕೆ ಬೇರೆ ಯಾವುದೇ ಸಲಹೆ ಸಹಕಾರ ಬೇಕಿರಲಿಲ್ಲ. ತನ್ನ ರೂಪು ಹಾಗೂ ಸ್ನಿಗ್ಧ ಚೆಲುವೆ ಆಕೆಗೆ ಮನೆ ಬಾಗಿಲಿಗೆ ಅವಕಾಶಗಳು ತಂತಾನೆ ಬರುವಂತೆ ಮಾಡಬಲ್ಲವಾಗಿದ್ದು, ಆಶ್ಚರ್ಯ ಅಂದ್ರೆ ಆಕೆ ಜೀವನದಲ್ಲಿ ನಡೆದದ್ದು ಕೂಡ ಅಂತಹದ್ದೇ ಒಂದು ಪವಾಡ. ಆಕೆಗೆ ಚಿತ್ರೋದ್ಯಮದಲ್ಲಿ ಬಹಳ ಸುಲಭವಾಗಿನೇ ಎಂಟ್ರಿ ಏನೋ ಸುಲಭವಾಗಿ ಸಿಕ್ತು. ಆದ್ರೂ ಆಕೆ ನಿರ್ವಹಿಸಿದ ಮೊದಲ ಪಾತ್ರ ತುಸು ಹೆಚ್ಚೆ ಚಾಲೆಂಜಿಂಗ್ ಆಗಿತ್ತು. ಆತ್ಮವಿಶ್ವಾಸದಿಂದ ಮೊದಲ ಹೆಜ್ಜೆ ಇಟ್ಟ ನಟಿಯ ಪಾತ್ರ ಹೆಗ್ಗುರುತನ್ನ ಮೂಡಿಸಿತ್ತು. ತನ್ನ ಮೊದಲ ಚಿತ್ರದ ನಟನೆ ಆಕೆಯನ್ನ ಫಿಲ್ಮ್ ಫೇರ್ನ ಹೊಸ್ತಿಲಿಗೆ ಕಾಲಿಡುವಂತೆ ಮಾಡಿತ್ತು. ತದನಂತರ ಅವಕಾಶಗಳ ಮಹಾಪೂರವೇ ಆ ಕಡೆಗೆ ಹರಿದು ಬಂದಿತ್ತು. ಚಂದನವನದ ಚಂದನದ ಗೊಂಬೆ ಇದ್ದಂತಹ ಆಕೆ ನಟನೆ ಹಾವಭಾವ ಕನ್ನಡಿಗರ ಮನ ರಂಜಿಸಿದ್ವು. ಒಂದೇ ವರ್ಷದ ಒಳಗಾಗಿ ಕನ್ನಡದ ಬಹುತೇಕ ಆ ಕಾಲದ ಸ್ಟಾರ್ ನಟರೆಲ್ಲರ ಜೊತೆ ನಿರ್ಭೀತಿಯಿಂದ ವೇದಿಕೆ ಹಂಚಿಕೊಂಡು ಆಕೆ ಜನಪ್ರಿಯತೆ ಬಹುಬೇಗ ಅಕ್ಕಪಕ್ಕದ ಚಿತ್ರೋದ್ಯಮಗಳು ಆಕೆಯನ್ನ ಪರಿಚಯಿಸಿತ್ತು. ಯಶಸ್ವಿ ಚತುರ್ಭಾಷಾ ನಟಿಯಾಗಿ ನಟನೆಯ ಉತ್ತುಂಗಕ್ಕೇರಿದ ಈಕೆಯ ಸಿನಿ ಜೀವನ ನಿಧಾನವಾಗಿ ಒಂದಷ್ಟು ವಿವಾದಗಳು ತೆರೆದುಕೊಳ್ತಾ ಹೋಯಿತು. ನಾಯಕ, ನಟ ಹಾಗೂ ನಿರ್ದೇಶಕರ ಜೊತೆ ಕಿರಿಕ್ ಮಾಡಿಕೊಳ್ಳುವ ನಟಿ ಎಂಬ ಅಡ್ಡ ಹೆಸರು ತಳುಕು ಹಾಕಿಕೊಂಡಿತ್ತು. ಸಿನಿ ಜರ್ನಿಯ ಕತೆ ಇಷ್ಟೇ ಆದ್ರೆ ಅತ್ತ ವೈಯಕ್ತಿಕ ಬದುಕು ಕೂಡ ನಾನಾ ಒತ್ತಡಗಳಿಗೆ ಸಿಲುಕಿತ್ತು. ನಡೆಯಬೇಕಿದ್ದಂತಹ ಎಂಗೇಜ್ಮೆಂಟ್ ಕೂಡ ಮುರಿದು ಬಿತ್ತು. ನೋಡ್ತಾನೆ ಚಿತ್ರರಂಗದಿಂದ ಮರೆಯಾದ ಈಕೆ ಬದುಕಿನ ದುರಂತ ಅಧ್ಯಾಯಗಳು, ಭವಣೆಗಳು ಒಂದೊಂದೇ ತೆರೆದುಕೊಳ್ತಾ ಹೋದವು. ಅವೆಲ್ಲವುಗಳ ಜೊತೆ ಏಕಾಂಗಿಯಾಗಿ ಹೋರಾಡಿದ್ದ, ಈಗಲೂ ಕೂಡ ಹೋರಾಡ್ತಿರುವಂತಹ ದುರಂತ ನಾಯಕಿಯ ಹೆಸರು ವಿಜಯ ಅಲಿಯಾಸ್ ವಿಜಯಲಕ್ಷ್ಮಿ. ಹೌದು ವೀಕ್ಷಕರೇ, ಈ ವಿಜಯಲಕ್ಷ್ಮಿ ಕನ್ನಡದ 2000ದ ದಶಕದ ಸ್ಟಾರ್ ನಟಿಯರಲ್ಲಿ ಪ್ರಧಾನ ಸ್ಥಾನ ಪಡೆದಿದ್ರು. ವಿಜಯಲಕ್ಷ್ಮಿ ಎಂದೊಡನೆ ಅವರ ನಟನೆಯ ಹಲವು ಚಿತ್ರಗಳು ನಮಗೆ ನೆನಪಾಗ್ತಾದ್ರೂ ಬಹುತೇಕವಾಗಿ ತಟ್ಟನೆ ಕಣ್ಮುಂದೆ ಸುಳಿಯೋದು ಅವರ ಮೊದಲ ಚಿತ್ರವಾದ ನಾಗಮಂಡಲ. ವಿಜಯಲಕ್ಷ್ಮಿ ಅಚಾನಕ್ ಆಗಿ ಸಿನಿ ಕ್ಷೇತ್ರಕ್ಕೆ ಕಾಲಿಟ್ಟವರು ಬಹುಬೇಗ ಖ್ಯಾತಿಯ ಶಿಖರದ ತುದಿಗೆ ಹೋದ್ರು. ಆ ಕಾಲದ ಎಷ್ಟೋ ನಟಿಯರನ್ನ ಅನಾಮತ್ತಾಗಿ ಸ್ಪರ್ಧೆಯಲ್ಲಿ ಹಿಂದಿಕ್ಕಿ ತಮ್ಮದೇ ಚಾಪನ್ನ ಮೂಡಿಸಿದ ನಟಿ ವಿಜಯಲಕ್ಷ್ಮಿ ಇಂಥವರು ಅನೇಕ ತರದ ವಿವಾದಗಳಿಂದ, ಪ್ರಚೋದನಾಕಾರಿ ಹೇಳಿಕೆಗಳಿಂದ, ಕೆಲ ಸಮಸ್ಯಾತ್ಮಕ ನಡವಳಿಕೆಗಳಿಂದ ಒಂದಷ್ಟು ಕಾಲ ಸದಾ ಸುದ್ದಿಯಲ್ಲಿದ್ರು. ಬಹುಶಃ ಇದೇ ಅವರನ್ನ ಕನ್ನಡ ಚಿತ್ರೋದ್ಯಮದಿಂದ ದೂರ ಇಡುವಂತೆ ಮಾಡ್ತಾ ಗೊತ್ತಿಲ್ಲ. ಅಥವಾ ಅವರೇ ಈ ಚಿತ್ರರಂಗ ಬೇಡ ಅಂತ ಹೋದ್ರ, ಚಿತ್ರ ಅವಕಾಶಗಳು ಕಡಿಮೆಯಾದಾಗ ಕಾರ್ಯಕ್ರಮಗಳಿಗೆ, ಧಾರಾವಾಹಿಗಳಿಗೆ ಅವರು ಅನ್ಯ ಮಾರ್ಗವಿಲ್ಲದೆ ಹೋಗ್ಬೇಕಾಯ್ತು. ಈ ಬಳಿಕ ಅನೇಕ ಕಷ್ಟಗಳ ಸುಳಿಗೆ ವಿಜಯಲಕ್ಷ್ಮಿ ಸಿಲುಕಬೇಕಾಗಿ ಬಂದದ್ದು ನೋವಿನ ವಿಚಾರವೇ ಸರಿ. ಇದರ ಬಗ್ಗೆ ಆಲೋಚಿಸಿದ ಜನ ಮರೆತೇ ಹೋಗುವ ಹೊತ್ತಿಗೆ ಇತ್ತೀಚೆಗೆ ಒಂದಷ್ಟು ದಾರುಣ ಲೈವ್ ವಿಡಿಯೋಗಳ ಮೂಲಕ ವಿಜಯಲಕ್ಷ್ಮಿ ಮತ್ತೆ ಸುದ್ದಿಗೆ ಬಂದ್ರು. ಆ ವಿಡಿಯೋಗಳಲ್ಲಿ ತಮ್ಮ ಸದ್ಯದ ಬದುಕಿನ ಕಷ್ಟ ಕಾರ್ಪಣ್ಯಗಳ ಕುರಿತಾಗಿ ಅಳಲನ್ನ ತೋಡಿಕೊಂಡ್ರು. ಬನ್ನಿ ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಒಂದು ಕಾಲದ ಟಾಪ್ ನಟಿಯಾಗಿದ್ರು ಮಿಂಚಿ ಮರೆಯಾದವರ ಬದುಕಿನ ಬಗ್ಗೆ ಹಾಗೂ ಈ ಬದುಕಿನಲ್ಲಿ ಎದುರಾದ ಸಂಕಷ್ಟಗಳ ಬಗ್ಗೆ ನಿಮಗೆ ಗೊತ್ತಿರದಂತಹ ಅನೇಕ ವಿಚಾರಗಳನ್ನ ತಿಳಿಯೋಣ. ವೀಕ್ಷಕರೇ, ಬದುಕಲ್ಲಿ ನಾನಾ ಜಟಿಲತೆಗಳನ್ನ, ವಿವಾದಗಳನ್ನ ಎದುರಿಸಿದ ನಟಿ ವಿಜಯಲಕ್ಷ್ಮಿ ಓದಿದ್ದು ಬೆಳೆದದ್ದೆಲ್ಲ ಬೆಂಗಳೂರಿನಲ್ಲಿ. ಆದ್ರೂ ಅವರು ಮೂಲತಃ ಚೆನ್ನೈನವರು. ವಿಜಯಲಕ್ಷ್ಮಿ 1980ರಲ್ಲಿ ಚೆನ್ನೈನಲ್ಲಿ ಜನಿಸಿದ್ರೆ ಅವರ ತಾಯಿ ಶ್ರೀಲಂಕಾದ ತಮಿಳು ಮೂಲದವರಾಗಿದ್ದು 1980ರಲ್ಲಿ ಘರ್ಷಣೆಗಳ ಫಲವಾಗಿ ತಮಿಳುನಾಡಿಗೆ ವಲಸೆ ಬಂದಿದ್ರು. ಹಾಗೂ ಅವರ ತಂದೆ ತಮಿಳುನಾಡಿನ ನಾಗರಕೋಯಿಲ ಅವರು. ಬೆಂಗಳೂರಲ್ಲೇ ಸಿಗುವಂತಹ ಒಂದು ಸಣ್ಣ ಪ್ರಮಾಣದ ಉದ್ಯಮಿಯಾಗಿದ್ರು. ಈ ದಂಪತಿಗೆ ಜನಿಸಿದ ಇಬ್ಬರು ಮಕ್ಕಳಲ್ಲಿ ನಟಿ ವಿಜಯಲಕ್ಷ್ಮಿ ಕಿರಿಯವರು. ಇವರಿಗೆ ಉಷಾದೇವಿ ಎಂಬ ಹೆಸರಿನ ಹಿರಿಯ ಸಹೋದರಿ ಕೂಡ ಇದ್ದಾರೆ. ಈಕೆಯು ಕೂಡ ಕನ್ನಡದ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ತಂದೆ ಜೊತೆಗೆ ಆರಂಭದಲ್ಲಿ ಬೆಂಗಳೂರಿಗೆ ಬಂದ ವಿಜಯಲಕ್ಷ್ಮಿ ತಮ್ಮ ಬಾಲ್ಯ ಶಿಕ್ಷಣ, ಹೈಸ್ಕೂಲ್ ಹಾಗೂ ಕಾಲೇಜು ಶಿಕ್ಷಣ ಇಲ್ಲಿ ನೆರವೇರಿಸಿದ್ರು. ಆಕೆಗೆ ಆಸೆ ಇದ್ದಿದ್ದು ವಕೀಲೆ ಆಗ್ಬೇಕು ಅಂತ. ಆದ್ರೆ ವಿಧಿ ಆಕೆಯನ್ನ ಸ್ವಾಗತಿಸಿದ್ದು ಕಲಾ
ಲೋಕದೊಳಗೆ. ಆಗಷ್ಟೇ ಹೈಸ್ಕೂಲ್ ಮುಗಿಸಿ ಕಾಲೇಜು ಮೆಟ್ಟಿಲು ಹತ್ತೋದಕ್ಕೆ ಮುಂದಾಗಿದ್ದಂತ ವಿಜಯಲಕ್ಷ್ಮಿ ಅವರಿಗೆ ಅವರ ಸೌಂದರ್ಯವನ್ನ ಸಿನಿಮಾ ಕಡೆಗೆ ಬರುವಂತೆ ಪ್ರೇರೇಪಿಸಿತ್ತು. ಹಾಗೆ ನೋಡಿದ್ರೆ ಇವರ ಕಾಸಾ ಸಹೋದರಿಯಾದ ಉಷಾದೇವಿ 1995ರ ಇಸವಿಯಿಂದಲೇ ಸಕ್ರಿಯ ನಟಿಯಾಗಿದ್ರು. ಕನ್ನಡದಲ್ಲಿ ಉತ್ತಮ ಹಿಡಿತವಿದ್ದು ಉಷಾದೇವಿ ಆಗ ತಾಳಿಯ ಸೌಭಾಗ್ಯ, ತುಂಬಿದ ಮನೆ, ಅಣ್ಣ ಅಂದ್ರೆ ನಮ್ಮಣ್ಣ ಈ ರೀತಿ ಮುಂತಾದ ಚಿತ್ರಗಳಲ್ಲಿ ಪ್ರಧಾನವಾದ ಪಾತ್ರಗಳಲ್ಲಿ ನಟಿಸಿದ್ರು ಕೂಡ. ಕನ್ನಡ ಖ್ಯಾತ ಕ್ಲಾಸ್ ನಿರ್ದೇಶಕರಾಗಿರುವಂತಹ ಶ್ರೀ ಟಿ.ಎಸ್. ನಾಗಾಭರಣ ಅವರು ತಮ್ಮ ಹೊಸ ಕತೆಗಾಗಿ ನಾಯಕಿಯ ಶೋಧದಲ್ಲಿದ್ದಾಗ ವಿಜಯಲಕ್ಷ್ಮಿ ಅವರನ್ನ ಯಾರೋ ಅವರಿಗೆ ಸಲಹೆ ಮಾಡ್ತಾರೆ. ನೋಡೋದಕ್ಕೆ ಆಕರ್ಷಕವಾಗಿದ್ದ ಮೇಲಾಗಿ ಕನ್ನಡ ಮಾತನಾಡಲು ಬರುತ್ತಿದ್ದಂತಹ ವಿಜಯಲಕ್ಷ್ಮಿ ಅವರನ್ನ ನಿರ್ದೇಶಕರು ಬೇಗನೆ ತಮ್ಮ ಚಿತ್ರಕ್ಕೆ ಆಯ್ಕೆ ಮಾಡ್ತಾರೆ. ಆ ಒಂದು ಚಿತ್ರದ ಹೆಸರೇ ನಾಗಮಂಡಲ. ಈ ಸಿನಿಮಾ ಬಿಡುಗಡೆಯಾದಾಗ ವಿಜಯಲಕ್ಷ್ಮಿ ಕೇವಲ 17 ವರ್ಷ ವಯಸ್ಸು. ಒಂದು ಸಿನಿಮಾ ಯಶಸ್ವಿಯಾಗಿ ಪ್ರದರ್ಶನ ಕಾಣುತ್ತೆ. ನಟಿಸಿದ ಮೊದಲ ಚಿತ್ರಕ್ಕೆ ವಿಜಯಲಕ್ಷ್ಮಿ ತಮ್ಮ ಮೊದಲ ಫಿಲ್ಮ್ ಫೇರ್ ಅವಾರ್ಡ್ ಕೂಡ ಪಡೆದಿದ್ರು. ಈ ಒಂದು ಚಿತ್ರದಿಂದ ಅವರ ಜನಪ್ರಿಯತೆ ಯಾವ ಮಟ್ಟಿಗೆ ಆಯ್ತು ಅಂದ್ರೆ ಸಿನಿಮಾಗೆ ಕಾಲಿಟ್ಟ ಒಂದೇ ವರ್ಷದೊಳಗೆ ವಿಜಯಲಕ್ಷ್ಮಿ ಸ್ಯಾಂಡಲ್ವುಡ್ ನ ಬಹುಬೇಡಿಕೆಯ ನಟಿ ಎಂದು ಆಗಷ್ಟೇ ಬಿಡುಗಡೆಯಾಗಿ ಹೊರಹೊಮ್ಮಿದ್ರು. 1998ರಲ್ಲಿ ಅವರ ನಟನೆಯ ಸ್ವಸ್ತಿಕ್, ಜೋಡಿ ಹಕ್ಕಿ, ನಂಬರ್ 1, ಭೂಮಿ ತಾಯಿಯ ಚೊಚ್ಚಲ ಮಗ, ಹಬ್ಬ ಮುಂತಾದ 5-6 ಚಿತ್ರಗಳು ಬಿಡುಗಡೆಯಾಗ್ತವೆ. ಶಿವರಾಜ್ ಕುಮಾರ್, ರಾಘವೇಂದ್ರ ರಾಜ್ಕುಮಾರ್, ರಾಮ್ ಕುಮಾರ್, ಶಶಿಕುಮಾರ್, ರಮೇಶ್, ವಿಷ್ಣುವರ್ಧನ್ ಮುಂತಾದ ಅಂದಿನ ಸ್ಟಾರ್ ಹೀರೋಗಳ ಜೊತೆ ವಿಜಯಲಕ್ಷ್ಮಿ ವೇದಿಕೆ ಹಂಚಿಕೊಳ್ತಾರೆ. ಈ ಒಂದು ಜನಪ್ರಿಯತೆ ಅವರನ್ನ ಪಕ್ಕದ ತಮಿಳು, ತೆಲುಗು ಸಿನಿಮಾ ರಂಗಕ್ಕೂ ಆಹ್ವಾನಿಸುತ್ತೆ. ತಮಿಳಿನಲ್ಲಿ ಫ್ರೆಂಡ್ಸ್ ಚಿತ್ರ ಅವರಿಗೆ ಹೆಸರನ್ನ ಕೊಡುತ್ತೆ. ಇದು ನಟ ಸೂರ್ಯ ಹಾಗೂ ನಟ ವಿಜಯ್ ಅವರ ಅಂತಹ ಚಿತ್ರ. ತೆಲುಗಿನ ಹನುಮಾನ್ ಜಂಕ್ಷನ್, ಪೃಥ್ವಿನಾರಾಯಣ ಚಿತ್ರಗಳು ಟಾಲಿವುಡ್ ನಲ್ಲಿ ಅವರನ್ನ ಮುನ್ನೆಲೆಗೆ ತಂದು ನಂತರ 1999ರಲ್ಲಿ ಮತ್ತು 2000 ಇಸವಿಗಳು ಕೂಡ ವಿಜಯಲಕ್ಷ್ಮಿಗೆ ಲಾಭದಾಯಕ ವರ್ಷಗಳಾಗಿದ್ದು, ಬಿ.ಸಿ. ಪಾಟೀಲ್ ನಟನೆಯ ದಳವಾಯಿ, ವಿಷ್ಣುವರ್ಧನ್ ನಟನೆಯ ಸೂಪರ್ ಹಿಟ್ ಚಿತ್ರವಾದ ಸೂರ್ಯವಂಶ ಚಿತ್ರಗಳು ವಿಜಯಲಕ್ಷ್ಮಿ ಕೆರಿಯರ್ನ ಮಹೋನ್ನತ ಚಿತ್ರವಾಗುತ್ತೆ. ಮಾತಿನ ಮಲ್ಲ, ಅರುಣೋದಯ, ರಂಗಣ್ಣ, ಮಹಾತ್ಮ, ಜೋಗುಳ, ಕನಕಾಂಬರಿ ಮುಂತಾದ ಚಿತ್ರಗಳು ವಿಜಯಲಕ್ಷ್ಮಿ ಅವರನ್ನ ಉತ್ತಂಗಕ್ಕೆ ಹೊತ್ತೊಯ್ಯುತ್ತೆ. 2001ರಲ್ಲಿ ವಿಜಯಲಕ್ಷ್ಮಿ ಹಲವು ತೆಲುಗು ಹಾಗೂ ತಮಿಳು ಚಿತ್ರಗಳಲ್ಲಿ ಕೂಡ ನಟಿಸಿ ಮುನ್ನೆಲೆಗೆ ಬಂದು ಇದಷ್ಟೇ ಅಲ್ಲದೆ ಅವರ ನಟನೆ ಮನೋಜ್ಞತೆ ಅವರನ್ನ ಮಲಯಾಳಂನ ಸೂಪರ್ ಸ್ಟಾರ್ ಆದ ಮೋಹನ್ ಲಾಲ್ ಅವರ ಜೊತೆ ಕೂಡ ನಡೆಸೋದಕ್ಕೆ ಅವಕಾಶ ಕೊಡುತ್ತೆ. ಕೇವಲ 3-4 ವರ್ಷಗಳಲ್ಲಿಯೇ ಯಶಸ್ವಿ ಚತುರ್ಭಾಷಾ ನಟಿ ವಿಜಯಲಕ್ಷ್ಮಿಯಾಗಿ ಹೊರಹೊಮ್ಮಿದ್ರು. ಅವರ ಹೆಸರಿಗೆ ತಕ್ಕ ಹಾಗೆ ಇಲ್ಲಿ ವಿಜಯಲಕ್ಷ್ಮಿ ಹಾಗೂ ಅದೃಷ್ಟ ಲಕ್ಷ್ಮಿ ಇಬ್ಬರು ಕೂಡ ಹೊಂದಿದ್ರು. ಈ ಎಲ್ಲಾ ಖ್ಯಾತಿ ಹಾಗೂ ಜನಪ್ರಿಯತೆಯ ಜೊತೆ ಒಂದಷ್ಟು ವಿವಾದಗಳಿಗೆ, ಸಮಸ್ಯಾತ್ಮಕ ನಡತೆಗಳಿಗೂ ವಿಜಯಲಕ್ಷ್ಮಿ ಆಗ ಸಾಕಷ್ಟು ಬಾರಿ ಸಾಕ್ಷಿಯಾಗಿದ್ರು. ಈ ನಟಿಗೆ ವಿಪರೀತ ಸಿಟ್ಟು ಎಂದು ಭಾರಿ ಚರ್ಚೆ ಆಗ ನಡೆದಿತ್ತು. ವಿಜಯಲಕ್ಷ್ಮಿ ಮಾತ್ರ ಅಂದಿನ ಗಾಸಿಪ್ ಕ್ವೀನ್ ಆಗಿದ್ದು ಮಾತ್ರ ಸುಳ್ಳಲ್ಲ. ವಿಜಯಲಕ್ಷ್ಮಿ ಅವರ ಬದುಕು ನಿಧಾನವಾಗಿ ಸಮಸ್ಯೆಗಳಿಗೆ ತೆರೆದುಕೊಳ್ತು. ಇದೆಲ್ಲ ಆರಂಭವಾಗಿದ್ದು 2005ರ ಅವಧಿಯಲ್ಲಿ. ವಿಜಯಲಕ್ಷ್ಮಿ ಅವರಿಗೆ ಚಿತ್ರರಂಗದಲ್ಲಿ ಯಾವ ಗಾಡ್ ಫಾದರ್ ಕೂಡ ಇರಲಿಲ್ಲ. ವಿಜಯಲಕ್ಷ್ಮಿ ಅಪ್ರತಿಮ ಸೌಂದರ್ಯವತಿ ಮಾತ್ರ, ಒಂದೇ ಪ್ರತಿಭಾವಂತ ನಟಿ ಕೂಡ ಹೌದು. ಅನೇಕ ಜನ ಸ್ಟಾರ್ ನಟರ, ಸ್ಟಾರ್ ನಿರ್ದೇಶಕರ ಜೊತೆ ಕೆಲಸ ಮಾಡಿದ ಆಕೆ ನಟನೆಯಲ್ಲಿ ಉತ್ತುಂಗತೆಯನ್ನ ಸಾಧಿಸಿತು. ಬಹಳಷ್ಟು ಜನರು ಹಾಗೆ ವಿಜಯಲಕ್ಷ್ಮಿ ಅವರ ತಂದೆ ಮೇಲೆ ಅತೀವ ಒಡನಾಟದಿಂದ ಒಂದು ರೀತಿ ಅವರ ತಂದೆ ಅವರ ರೋಲ್ ಅಂತ ಹೇಳಬಹುದು. ಹೀಗಿದ್ದಾಗ 2006ರಲ್ಲಿ ಅವರು ತೀರಿ ಹೋಗ್ತಾರೆ. ಇದು ನಟಿ ವಿಜಯಲಕ್ಷ್ಮಿ ಅವರ ಬದುಕಿನ ಮೊಟ್ಟ ಮೊದಲ ಗಂಭೀರ ಆಘಾತ. ಇದಕ್ಕೂ ಮುನ್ನ ಕೆಲ ವರ್ಷಗಳ ಮುನ್ನ ವಿಜಯಲಕ್ಷ್ಮಿ ಅವರ ಪರಿವಾರ ಆಗ ತಮಿಳುನಾಡಿನ ಚೆನ್ನೈಗೆ ಸ್ಥಳಾಂತರವಾಗಿತ್ತು. ಸುದ್ದಿಗಳ ಪ್ರಕಾರ ಅಲ್ಲಿ ರಮೇಶ್ ಎಂಬ ನಿರ್ದೇಶಕರು ಪರಿಚಯ ಆಗುತ್ತೆ. ಅದಾದ ಬಳಿಕ 2006ರ ಆಗಸ್ಟ್ನಲ್ಲಿ ರಮೇಶ್ ತಮಗೆ ಕಿರುಕುಳ ಹಾಗೂ ವಂಚನೆ ಎಸಗಿದ್ದಾರೆ ಎಂದು ಆರೋಪ ಮಾಡಿದ್ದ ವಿಜಯಲಕ್ಷ್ಮಿ ನಿದ್ರೆ ಮಾತ್ರೆಯನ್ನ ಸೇವಿಸಿ ಆತ್ಮಹತ್ಯೆಗೂ ಯತ್ನಿಸಿದ್ರು. ಅದೇ ಸಮಯದಲ್ಲಿ ಆತ್ಮಹತ್ಯೆ ಯತ್ನದ ಬಳಿಕ ಚೇತರಿಸಿಕೊಂಡವರಿಗೆ ಗಾಯದ ಮೇಲೆ ಉಪ್ಪು ಸವರಿದ ಹಾಗೆ ತಂದೆಯವರು ಕೂಡ ವಿಧಿವಶರಾಗಿದ್ದಾರೆ. ತನ್ನ ಬದುಕಿನ ಸರ್ವಸ್ವವೂ ಆಗಿದ್ದ ತಂದೆ ಅವರ ಅಗಲಿಕೆಯಿಂದ ಯಾವುದಕ್ಕೂ ಹೆದರದ ವಿಜಯಲಕ್ಷ್ಮಿ ಅಕ್ಷರಶಃ ಕುಸಿದು ಬಿದ್ರು. ಇದಾದ ಬಳಿಕ ವೈಯಕ್ತಿಕ ಬದುಕಿನ ಸಮಸ್ಯೆಗಳತ್ತ ವಿಜಯಲಕ್ಷ್ಮಿ ಗಮನ ಹರಿಸಬೇಕಾಗತ್ತೆ. ಕುಟುಂಬ ಆಧಾರ ಸ್ತಂಭವಾಗಿದ್ದಂತಹ ತಂದೆಯ ಕಣ್ಮರೆ ಬಳಿಕ ಜೀವನದ ಸಕಲ ಜವಾಬ್ದಾರಿ ವಿಜಯಲಕ್ಷ್ಮಿ ಹಾಗೂ ಅವರ ಸೋದರಿಗೆ ಬೀಳತ್ತೆ. ಈ ಸಮಯದಲ್ಲಿ ಅವರು ನಟನೆಯಿಂದ ಸಣ್ಣ ಬ್ರೇಕ್ ತೆಗೆದುಕೊಳ್ತಾರೆ. ಆದ್ರೆ ವಿವಾದಗಳು ಮಾತ್ರ ಅವರನ್ನ ಬೆಂಬಿಡುವುದೇ ಇಲ್ಲ.
ಮಜಾ ಟಾಕೀಸ್ನ ನಿರೂಪಕರು ಆದ ನಟ ಸೃಜನ್ ಲೋಕೇಶ್ ಜೊತೆ ವಿಜಯಲಕ್ಷ್ಮಿ ಅವರ ಎಂಗೇಜ್ಮೆಂಟ್ ನಡೆಯಲಿದೆ ಎಂಬ ಸುದ್ದಿ ಹರಿದಾಡಿತ್ತು. ಆದ್ರೆ ನಿಗೂಢ ಕಾರಣಗಳಿಂದ ಅದು ಕೂಡ ರದ್ದಾಗುತ್ತೆ. ತಮಿಳು ಚಿತ್ರಗಳಲ್ಲಿ ನಟಿಸಿದವರು ಪುನಃ ವೈಯಕ್ತಿಕ ಸಮಸ್ಯೆಗಳ ಕಾರಣದಿಂದಾಗಿ ಚಿತ್ರೋದ್ಯಮಗಳಿಂದ ದೂರ ಉಳಿದರೆ, ಈ ಸಮಯದಲ್ಲಿ ಅವರು ಚೆನ್ನೈನಲ್ಲಿ ತಾಯಿ ಜೊತೆ ಇದ್ರು. ಅಲ್ಲಿ ಸೀಮನ್ ತಮಿಳಿನ ಹೋರಾಟಗಾರ, ರಾಜಕಾರಣಿ ಹಾಗೂ ಸಿನಿಮಾ ಮೇಕರ್ ಆಗಿದ್ದ ಆತನಿಗೆ ವಿಜಯಲಕ್ಷ್ಮಿ ಆಪ್ತರಾಗಿದ್ದಾರೆ. ಒಂದಷ್ಟು ಕಾಲ ಸೀಮನ್ ಜೊತೆಯಲ್ಲಿ ಆತ್ಮೀಯ ಆಗಿದ್ದ ಇವರಿಬ್ಬರ ಒಡನಾಟವು ಅವರು ಪ್ರೇಮದಲ್ಲಿದ್ದಾರೆ, ಮದುವೆಯೂ ಆಗಲಿದ್ದಾರೆ ಎಂಬ ಸರ್ವವೇ. ಅಲ್ಲಿ ಸೀಮನ್ ತಮಿಳಿನ ಹೋರಾಟಗಾರ, ರಾಜಕಾರಣಿ ಹಾಗೂ ಸಿನಿಮಾ ಮೇಕರ್ ಆಗಿದ್ದ ಆತನಿಗೆ ವಿಜಯಲಕ್ಷ್ಮಿ ಆಪ್ತರಾಗಿದ್ದಾರೆ. ಒಂದಷ್ಟು ಕಾಲ ಸೀಮನರ ಜೊತೆಯಲ್ಲಿ ಆತ್ಮೀಯವಾಗಿದ್ರು. ಇವರಿಬ್ಬರ ಒಡನಾಟವು ಅವರು ಪ್ರೇಮದಲ್ಲಿದ್ದಾರೆ, ಮದುವೆಯೂ ಆಗಲಿದ್ದಾರೆ ಅನ್ನೋ ಗಾಸಿಪ್ ಹುಟ್ಟು ಹಾಕತ್ತೆ. ಇನ್ನು ಸೀಮನ್ ಕೆಲವೇ ಸಮಯದಲ್ಲಿ ವಿಜಯಲಕ್ಷ್ಮಿ ಅವರ ಕುಟುಂಬಕ್ಕೂ ಆಪ್ತರಾಗ್ತಾರೆ. ಆದ್ರೆ ಕಾಲಕ್ರಮೇಣ ವಿಜಯಲಕ್ಷ್ಮಿ ಅವರನ್ನ ಕೂಡ ದೂರ ಮಾಡಿದಲ್ಲಿ ಅವರ ಮೇಲೆ ಅನೇಕ ಗಂಭೀರ ವಂಚನೆ ಪ್ರಕರಣಗಳ ದೂರುಗಳನ್ನ ನೀಡುತ್ತಾ ಹೋಗ್ತಾರೆ. ಕೆಲವು ತಿಂಗಳುಗಳ ಹಿಂದೆ ತಮ್ಮ ತಾಯಿಯ ಹಾಗೂ ತಮ್ಮ ಅನಾರೋಗ್ಯದ ಸಮಸ್ಯೆಗಾಗಿ ಆರ್ಥಿಕ ಸಹಾಯ ಮಾಡುವಂತೆ ವಿಜಯಲಕ್ಷ್ಮಿ ವಿಡಿಯೋದಲ್ಲಿ ತಮ್ಮ ಅಳಲನ್ನ ತೋಡಿಕೊಂಡ್ರು ಕೂಡ. ಈಚೆಗೆ ಉಷಾದೇವಿ ಅವರ ಆರೋಗ್ಯವು ಕೂಡ ವಿಪರೀತ ಹದಗೆಟ್ಟಿದ್ದು, ಅದರ ಬಗ್ಗೆ ವಿಜಯಲಕ್ಷ್ಮಿ ಅವರು ಬಹಳ ನೋವಿನಿಂದ ಜನರ ಬಳಿ ಸಹಾಯ ಬೇಡಿಕೆಯನ್ನ ಇಟ್ಟಿದ್ರು. ಬದುಕಲ್ಲಿ ಯಾವ ನಟಿ ಬಹುಬೇಗ ಯಶಸ್ಸಿನ ತುದಿಯನ್ನ ತಲುಪಿದ್ರು ಅವರ ಬಳಿ ನಾನಾ ವಿಧದಲ್ಲಿ ಅಗ್ನಿ ಪರೀಕ್ಷೆಗಳನ್ನ ಒಡ್ಡಿತ್ತು. ಒಂದು ಹೆಣ್ಣಾಗಿ ವಿಜಯಲಕ್ಷ್ಮಿ ಸಾಕಷ್ಟು ನೋವುಂಡಿದ್ದಾರೆ. ಹಲವು ಸಂಕಷ್ಟಗಳನ್ನ ವರ್ಷಗಳಿಂದ ನಿಭಾಯಿಸಿ ಬಂದಿದ್ದಾರೆ. ಇವರ ಜೀವನದ ಕಷ್ಟಗಳಿಗೆ ಯಾರು ಕಾರಣ? ವಿಜಯಲಕ್ಷ್ಮಿ ಸುಖ ಸುಮ್ಮನೆ ಒಂದಷ್ಟು ವಿವಾದಾತ್ಮಕ ಹೇಳಿಕೆಗಳಿಂದ, ಕೆಲಸಗಳಿಂದ ಇವೆಲ್ಲವನ್ನ ತಾವೇ ತಮ್ಮ ಮೈ ಮೇಲೆ ಎಳ್ಕೊಂಡ್ರು ಗೊತ್ತಿಲ್ಲ. ಒಟ್ಟಿನಲ್ಲಿ ತಮ್ಮ ಬದುಕಲ್ಲಿ ಅವರು ಕೈಗೊಂಡ ಒಂದಷ್ಟು ಆತುರದ ನಿರ್ಧಾರಗಳು, ನಡೆಗಳು ಕೂಡ ಇದಕ್ಕೆ ಪ್ರಾಥಮಿಕ ಕಾರಣಗಳು ಇರಬಹುದು. ಇಂತಹ ನಟಿಯ ಬಾಳಲ್ಲಿ ವಿಧಿ ಅಟ್ಟಹಾಸದ ಕ್ರೂರನಗೆ ಬೀರಿದ್ದು ಮಾತ್ರ ನೋವಿನ ಸಂಗತಿ. ಅವರ ಜೀವನದ ಎಲ್ಲಾ ಕಷ್ಟಗಳು ಕೂಡ ಕರಗಿ ಪುನಃ ವಿಜಯಲಕ್ಷ್ಮಿ ಅವರು ಕನ್ನಡ ಚಿತ್ರಗಳಿಗೆ ಮರಳಿ ಹೊಸ ಪಾತ್ರಗಳ ಮೂಲಕ ಕನ್ನಡಿಗರನ್ನ ರಂಜಿಸಲಿ, ಅವರ ಬದುಕು ಬಂಗಾರವಾಗಲಿ ಎಂದಷ್ಟೇ ಹೇಳುತ್ತಾ ಈ ಒಂದು ವಿಡಿಯೋವನ್ನ ಮುಗಿಸೋಣ. ನಮಸ್ಕಾರ ವೀಕ್ಷಕರೇ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.